ಬಡಿ 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 ಅಪ್ಪ ಬಡಿ ಎಲ್ಲೋದ್ರು 20 ಲಕ್ಷದ ವಜ್ರ ಅಪ್ಪ ಬಡಿ ಎಲ್ಲೋದ್ರು ಅಮ್ಮನ ದೇವಸ್ಥಾನಕ್ಕೆಲ್ಲಾದ್ರೂ ಹೋದ್ರಾ T20 ಮ್ಯಾಚ್ ನೋಡಕ್ ಹೋಗಿದ್ದಾರೆ ಏನು ಕ್ರಿಕೆಟ್ ನೋಡಕ್ಕ ಅವ್ರನ್ನ ಯಾರು ಹೋಗು ಅಂದಿದ್ದು ಯಾರು ಅನ್ನಿಲ್ಲ ನಾನೇ ಕಳಿಸ್ಕೊಟ್ಟೆ ನೀವ್ ಕಳ್ಸ್ಕೊಟ್ರಾ ಯಾಕೆ ಬಡಿನ ಮೇಡಮ್ ಮನೆ ಕಳ್ಸ್ಕೊಡ್ಬೇಕು ಅಂತ ರಾಜ ಹೇಳಿದ್ ನೆನ್ಪಿತ್ತು ತಾನೆ ನೆನಪಿತ್ತಮ್ಮ ಆದ್ರೆ ಪೇಪರ್ಲಿ T20 ಮ್ಯಾಚ್ ಅಂತ ನೋಡ್ಬೇಕು ಅಂತ ಆಸೆ ಪಟ್ರು ಅದಕ್ಕೆ ಹೋಗ್ಲಿ ಅಂತ ನಾ ಕಳಿಸ್ಕೊಟ್ಟೆ ಬೇಕಾದ್ರೆ ಅರ್ಜೆಂಟ್ ಇದ್ರೆ ಹೇಳು ನಾನು ಈಗಲೇ ಫೋನ್ ಮಾಡಿ ಕರೆಸ್ತೀನಿ ಎಲ್ಲಿದ್ರು ಟಕ್ ಅಂತ ಬಂದ್ಬಿಡ್ಬೇಕು ಇದೇನು ಎರಡೆರಡು ಕಡೆ ರಿಂಗ್ ಕೇಳಿಸ್ತಿದ್ಯಲ್ಲ ಅಪ್ಪ ಇಲ್ಲೇ ಫೋನ್ ರಿಂಗ್ ಆಗ್ತಾ ಇದೆ ಹೌದಾ ಸದ್ಯ ಫೋನ್ ಇಲ್ಲೇ ಇಟ್ಟೋಗಿ ಇಲ್ಲದ್ರ ಮ್ಯಾಚ್ ನೋಡಕ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಬಚಾವಾದೆ ಇಲ್ಲ ಅಂದಿದ್ರೆ ಛೇ ಬಡಿ ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ ವಾ ಫೋನ್ ಇಲ್ಲೇ ಬಿಟ್ಟೋಗಿದ್ದಾರೆ ಅಂದ್ರೆ ಅವ್ರಿಗೆ ಮ್ಯಾಚ್ ನೋಡಕ್ ಎಷ್ಟು ಇಷ್ಟ ಆಯ್ತು ಅಂತ ನಿನಗೆ ಅರ್ಥವಾಗಲ್ವಾ ಈ ವಯಸ್ಸಿನಲ್ಲಿ ಅವರ ಆಸೆನ ಪೂರೈಸೋದು ನಮ್ಮ ಧರ್ಮ ಕಣಮ್ಮ ಇಲ್ಲ ಅಂದ್ರೆ ಪಾಪ ಸುತ್ಕೊಳ್ಳುತ್ತೆ ಇಷ್ಟು ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು ಒಂದು ವೇಳೆ ಅಪ್ಪ ಬೇಕು ಅಂತ ಬಡಿ ಮೇಡಮ್ ಮನೆಗೆ ಹೋಗದೆ ಇರೋ ತರ ಅವಾಯ್ಡ್ ಮಾಡಿದ್ರ ಹೇಗೆ ಛೇ ರಾಜ ನನ್ನ ಹತ್ರ ಫಸ್ಟ್ ಟೈಮ್ ಒಂದು ಹೆಲ್ಪ್ ಕೇಳಿದ್ದ ಅದನ್ನು ನನ್ನಿಂದ ಮಾಡಕ್ಕಾಗ್ಲಿಲ್ವಲ್ಲ ಐ ಆಮ್ ಸಾರಿ ರಾಜ ಮತ್ತೆ ಬೀಸದ ದೊಣ್ಣೆನ ತಪ್ಪಿಸ್ಕೊಂಡೆ ಈ ರೀತಿ ಪ್ರತಿನಿತ್ಯ ಸಾಯೋ ಬದಲು ಶಾಶ್ವತವಾದ ಪರಿಹಾರನ ಹುಡುಕಬೇಕಲ್ಲ ಏನು ಮಾಡೋದು ದೇವ್ರೆ ನೀನೇ ಯಾವ್ದಾದ್ರು ಮಾರ್ಗ ತೋರ್ಸಪ್ಪ ರಾಣಿ ಅರ್ಜೆಂಟಾಗಿ ಏನೋ ಮಾತಾಡ್ಬೇಕು ಬಾ ಅಂತ ಕರ್ಸಿ ಏನು ಮಾತಾಡ್ದೆ ಡಲ್ಲ ಕೂತಿದ್ಯಲ್ಲೇ ಏನೈತೆ ಸೌಮ್ಯ ರಾಜ ಇಲ್ಲಿವರೆಗೂ ನನ್ನ ಹತ್ರ ಯಾವ ಹೆಲ್ಪು ಕೇಳಿರ್ಲಿಲ್ಲ ಆದ್ರೆ ಫಸ್ಟ್ ಟೈಮ್ ಮೇಡಮ್ಗೋಸ್ಕರ ಬಡಿನ ಹೊರಗಡೆ ಕರ್ಕೊಂಬ ಅಂತ ಹೇಳಿದ್ದ ಆದ್ರೆ ಬಡಿ ಹೇಳ್ದೆ ಕೇಳ್ದೆ ಕ್ರಿಕೆಟ್ ನೋಡಕ್ ಹೊರಟೋಗ್ಬಿಟ್ಟಿದ್ದಾರೆ ಅವ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಕೆಲಸ ವಹಿಸಿದ್ದ ಅದನ್ನು ನನ್ನಿಂದ ಸರಿಯಾಗಿ ಮಾಡೋಕ್ಕಾಗಿಲ್ಲ ಈಗ ಅವ್ನು ಕಾಲ್ ಮಾಡಿದ್ರೆ ನಾನು ಏನಂತ ಆನ್ಸರ್ ಮಾಡಲಿ ಹೇಳಿ ಮೇಡಮ್ ಏನೋ ಮಾತಾಡಬೇಕು ಅಂದ್ರಲ್ಲ ಗೌತಮಿ ನಾನು ಪದೇ ಪದೇ ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ನಾನು ನಿನ್ನನ್ನು ನಿನ್ನ ಫ್ಯಾಮಿಲಿನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ದೇವ್ರು ನೀನು ಎಲ್ಲದನ್ನೂ ಕೊಟ್ಟಿದ್ದಾನೆ ಆದರೂ ನೀನು ಯಾವುದೋ ಹಳೆ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಕೊರಗ್ತಾ ಇದೀಯಾ ನಾನು ನೆಮ್ಮದಿಯಾಗಿರ್ಬೇಕು ಅಂತ ಅಂದರೆ ಮೊದಲು ನನ್ನೊಳಗಿರೋ ನೋವು ದೂರ ಆಗಬೇಕು ಖಂಡಿತ ಒಂದಲ್ಲ ಒಂದು ದಾರಿ ಸಿಗುತ್ತೆ ಅನ್ನೋ ನಂಬಿಕೆ